ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಟೆಕ್ಸ್ಟೈಲ್ ಪಾರ್ಕ್ ನಿರ್ಮಾಣದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರವೇ ನಡೀತಾ ಇದೆ. ಜವಳಿ ಇಲಾಖೆಯ ಅಧಿಕಾರಿಗಳಿಗೆ ಕೇಳೋರು ಇಲ್ಲ ಹೇಳೋರು ಇಲ್ಲ ಅನ್ನುವಂತಾಗಿದೆ. ನಿಪ್ಪಾಣಿ ತಾಲೂಕಿನ ಬೋರಂಗಾವ ಗ್ರಾಮದಲ್ಲಿ ನಿರ್ಮಾಣ ಆಗ್ತಾ ಇರುವಂತಹ ಪಾರ್ಕ್ ಇದು. ಸರ್ಕಾರದಿಂದ ಸಿಗುವಂತಹ ಸಬ್ಸಿಡಿ ಹಣಕ್ಕಾಗಿ ಮಹಾ ಮೋಸವನ್ನ ಮಾಡಲಾಗ್ತಾ ಇದೆ. ಟೆಕ್ಸ್ಟೈಲ್ ಹೆಸರಿನಲ್ಲಿ ತಂಬಾಕು ಹಾಗೆ ಕೋಳಿ ಆಹಾರವನ್ನು ಮಾರಾಟವನ್ನು ಮಾಡ್ತಾ ಇದ್ದಾರೆ. ಟೆಕ್ಸ್ಟೈಲ್ ಪಾರ್ಕ್ ನಿರ್ಮಾಣಕ್ಕೆ ಅಂತ ಹೇಳಿ 75 ಎಕರೆ ಮೀಸಲಿಡಲಾಗಿದೆ. ಆದರೆ ಸರ್ಕಾರದಿಂದ ಸಿಗುವಂತ ಸಬ್ಸಿಡಿ ಹಣಕ್ಕಾಗಿ ಇವರು ಈ ರೀತಿಯಾದಂತ ದೊಡ್ಡ ಮೋಸವನ್ನ ಮಾಡ್ತಾ ಇದ್ದಾರೆ. ಜವಳಿ ಸಚಿವರೇ, ನಿಮ್ಮದೇ ಇಲಾಖೆಯ ಕರ್ಮಕಾಂಡವನ್ನ ಗಮನಿಸಿ. ಕರ್ನಾಟಕ ಸರ್ಕಾರದ ಜವಳಿ ಇಲಾಖೆಯ ಅಧಿಕಾರಿಗಳಿಂದ ಗಡಿಭಾಗದ ಕನ್ನಡಿಗರಿಗೆ ಮಹಾ ಮೋಸ ಆಗ್ತಾ ಇದೆ. ಬರೋಬ್ಬರಿ 85 ಕೋಟಿ ರೂಪಾಯಿಗಳನ್ನ ಗುಳುಂ ಮಾಡಿದ್ದಾರೆ. ಬೋರಂಗಾವ ಗ್ರಾಮದಲ್ಲಿರುವಂತಹ ಸರ್ಕಾರಿ ಪ್ರಾಯೋಜಿತ ಟೆಕ್ಸ್ಟೈಲ್ ಪಾರ್ಕ್ ನಿರ್ಮಾಣಕ್ಕೆ ಅಂತ ಹೇಳಿ ಹಣವನ್ನ ಮೀಸಲಿಡಲಾಗುತ್ತೆ. ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ತಾಲೂಕಿನ ಬೋರಂಗಾವ ಗ್ರಾಮ ಅದು. ಇನ್ನು ಗ್ರಾಮದ ಹೊರವಲಯದಲ್ಲಿ ಟೆಕ್ಸ್ಟೈಲ್ ಪಾರ್ಕ್ಗೆ 75 ಎಕರೆ ಭೂ ಪ್ರದೇಶವನ್ನ ಮೀಸಲಿಡಲಾಗಿದೆ. ಸರ್ಕಾರಕ್ಕೆ ಕೊಟ್ಟಂತಹ ದಾಖಲೆಯನ್ನ ನೀಡಿ ಸರ್ಕಾರದಿಂದ ಸಿಗುವಂತ ಸಬ್ಸಿಡಿ ಹಣಕ್ಕಾಗಿ ಮೋಸವನ್ನ ಮಾಡಲಾಗ್ತಾ ಇದೆ. ಇನ್ನು ಟೆಕ್ಸ್ಟೈಲ್ ಹೆಸರಿನಲ್ಲಿ ಹಾಗಾದ್ರೆ ಏನ್ ಮಾಡ್ತಾ ಇದ್ದಾರೆ? ಪಾರ್ಕ್ ನಿರ್ಮಾಣದ ಬಗ್ಗೆ ಅಲ್ಲಿ ಯಾವ ವ್ಯವಹಾರ ನಡೀತಾ ಇದೆ ಅಂದ್ರೆ ತಂಬಾಕು ಹಾಗೆ ಕೋಳಿ ಆಹಾರ ಮಾರಾಟ ಮಾಡಲಾಗ್ತಾ ಇದೆ. ಒಂದು ಕಡೆ ದೃಶ್ಯದಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು. ಟೆಕ್ಸ್ಟೈಲ್ ಪಾರ್ಕ್ಗೆ ಅಂತ ಹೇಳಿ ಜಾಗ ಮೀಸಲಿಡಲಾಗಿದೆ. ಆದರೆ ಅಲ್ಲಿ ಯಾವ ವ್ಯವಹಾರವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ತಂಬಾಕು ಆಗಿರಬಹುದು ಅಥವಾ ಮೂರನೆಯ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರಬಹುದು ಕೋಳಿ ಆಹಾರ ಮಾರಾಟವನ್ನು ಅಲ್ಲಿ ಮಾಡಲಾಗ್ತಾ ಇದೆ. ಹಾಗಾಗಿ ಸಬ್ಸಿಡಿ ಹಣಕ್ಕಾಗಿ ಮಹಾರಾಷ್ಟ್ರ, ಗುಜರಾತ್ನ ಕೆಲ ವರ್ತಕರು ಮಾಲೀಕರಿಂದ ಕರ್ನಾಟಕ ಸರ್ಕಾರದ ಕಣ್ಣಿಗೆ ಮಣ್ಣೆರಚುವಂತಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಲ್ಲಿರುವಂತಹ ಸ್ಥಳೀಯರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 2006-7ರಲ್ಲಿ ಸರ್ಕಾರದ ವಿಶೇಷ ಪ್ಯಾಕೇಜ್ನಲ್ಲಿ ಟೆಕ್ಸ್ಟೈಲ್ ಪಾರ್ಕ್ ನಿರ್ಮಾಣಕ್ಕೆ ಅನುಮೋದನೆ ದೊರೆತಿರುತ್ತೆ. ಇನ್ನು ಯಾವನ ಅಧಿಕಾರಿಗಳು ಎಲ್ಲಿ ಯಾವನ ಅಧಿಕಾರಿ ಹಿಡಿದಿರ್ತಾರೆ, ಯಾರು ತಿಂದರು ಏನು ಮಾಡಿದರು, ಇನ್ನೆಲ್ಲ ಚೌಕಶಿ ಮಾಡಬೇಕು ನೀವು. ಅದು ಯಾರು ತಿಂದರು ಏನು ಮಾಡಿದರು ಇದೆಲ್ಲ ಚೌಕಶಿ ಮಾಡಬೇಕತ್ತನ. ಅಂದರೆ ಏನು ತಿಂದರು, ಏನು ನವ್ರ ಮನೆಯಲ್ಲಿ ಇರೋರು ಇಲ್ಲೆಲ್ಲ ಏನಾಗೋದಿಲ್ಲ, ಏನು ಇಲ್ಲ ಅಲ್ರಿ ಇಲ್ಲಿ ಜವಳಿ ಕಾರ್ಖಾನೆ ಇದ್ರೆ ಇಲ್ಲಿ ಏನೈತಿ. ಮಿರಜ್ में ओके. इधर कैसे चलाते हैं? इधर कैसा मिरज से? इधर भाड़े से लिए इधर और इधर ये भुस्से का काम करते हैं. ये अपना जो आता है ना कहीं का बनाते हैं ये इसका आता है राइस ब्राउन का DRO भी करके फीड आता है. इससे ಕರ್ನಾಟಕ ಸರ್ಕಾರದಿಂದ ನಮಗೆ ಯುವಕರಿಗೆ, ದಿನದಲಿತವ್ರಿಗೆ ಒಂದು ಕೆಲಸ ಸಿಗಲಿ, ಕೈಗೆ ಕೆಲಸ ಸಿಗಲಿ, ಒಂದು ಸಕ್ಷಮ ಆಗಲಿ ಅಂತ ಜವಳಿ ಪಾರ್ಕನ್ನು ಇಲ್ಲಿ ರೆಡಿ ಮಾಡಿದೆ 75 ಎಕರಲ್ಲಿ. ಇವಾಗ ಇಲ್ಲಿ 55 ಜವಳಿ ಕಾರ್ಖಾನೆ ಮಂಜೂರಾಗಿದೆ, ಎಲ್ಲರಿಗೂ ಸಬ್ಸಿಡಿ ಮಂಜೂರಾಗಿದೆ. ಬಟ್ ಇವಾಗ ಇಲ್ಲಿ ಪ್ರೆಸೆಂಟಲ್ಲಿ ನೋಡಿದ್ರೆ 8-10 ಅಷ್ಟೇ ಇವಾಗ ಸ್ಟಾರ್ಟ್ ಇದೆ. ಇದು ಕಾರಣ ಅಂದರೆ ಅಂದರೆ ಇತರ ಹಿಂದ್ಗಡೆ ತುಂಬ ಗಪ್ಲ ಇದೆ, ಕೋಟ್ಯಾಂತರ ರೂಪಾಯಿ ಇದು ಇಲ್ಲಿ ಗಪ್ಲ ಆಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಶಹಬಾಜ್ ದೂರವಾಣಿ ಸಂಪರ್ಕದಲ್ಲಿ. ಶಹಬಾಜ್, ಇನ್ನು ಟೆಕ್ಸ್ಟೈಲ್ ಪಾರ್ಕ್ ನಿರ್ಮಾಣ ಅನುಮೋದನೆ ಸಿಕ್ಕಿದ್ರೂ ಕೂಡ ಪಾರ್ಕ್ಗೆ ಅಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ. ಆದರೆ ಸರ್ಕಾರದಿಂದ ಸಿಗುವಂತ ಸಬ್ಸಿಡಿ ಹಣಕ್ಕಾಗಿ ಈ ರೀತಿ ಮೋಸ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಅಲ್ಲಿನ ಸ್ಥಳೀಯರು ಏನು ಹೇಳ್ತಾ ಇದ್ದಾರೆ? ಹೌದು ದೇವದಾಸ್, ಏನಂತಂದ್ರೆ ಈ ಒಂದು ಘಟನೆ ನಡೆದಿರುವಂತದ್ದು ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಬೋರ್ಗಾಂವ್ ಪಟ್ಟಣದಲ್ಲಿ. ಏನು ಬೆಳಗಾವಿ ಜಿಲ್ಲೆ ಗಡಿಭಾಗವಾಗಿರುವಂತಹ ಏನು ಅರ್ಧ ಕಿಲೋಮೀಟರ್ ಆ ಕಡೆ ಹೋದ್ರೆ ಮಹಾರಾಷ್ಟ್ರ, ಈ ಕಡೆ ಬಂದ್ರೆ ಕರ್ನಾಟಕ ಅಂತ ಒಂದು ಭಾಗದಲ್ಲಿ ಈ ಒಂದು ಸರ್ಕಾರದಿಂದ ಟೆಕ್ಸ್ಟೈಲ್ ಪಾರ್ಕ್ ಅನ್ನು ನಿರ್ಮಾಣ ಮಾಡಿರುವಂತದ್ದು. ಇದಕ್ಕೆ ಸುಮಾರು 75 ಎಕರೆ ಜಾಗವನ್ನು ಸರ್ಕಾರ ಪಡೆದುಕೊಂಡು ಅದರಲ್ಲಿ 217 ಪ್ಲಾಟ್ಗಳು ಸರ್ಕಾರ ಹಾಕಿದೆ. ಅದರಲ್ಲಿ ಕೇವಲ 55 ಮಾತ್ರ ಫ್ಯಾಕ್ಟರಿಗಳು ಪ್ರಾರಂಭ ಮಾಡಿದ್ದಾರೆ. ಅದರಲ್ಲಿಯೂ ಕೂಡ 55 ಪೈಕಿ ಎಲ್ಲರೂ ಸಬ್ಸಿಡಿ ಲೋನ್ ಅನ್ನು ಪಡೆದುಕೊಂಡು ಕೇವಲ 8 ಟೆಕ್ಸ್ಟೈಲ್ ಪಾರ್ಕ್ಗಳು ಮಾತ್ರ ಪ್ರಾರಂಭವಾಗಿವೆ. 55 ಟೆಕ್ಸ್ಟೈಲ್ ಪಾರ್ಕ್ ನಿರ್ಮಾಣವಾಗಿ ಅದರಲ್ಲಿ ಎಲ್ಲ ಸೌಲಭ್ಯ ಸರ್ಕಾರದಿಂದ ಎಲ್ಲ ಸಬ್ಸಿಡಿ ಲೋನ್ ಅನ್ನು ಪಡೆದ್ರೂ ಕೂಡ 8 ಮಾತ್ರ ಪ್ರಾರಂಭವಾಗಿವೆ. ಅದರಲ್ಲಿ 8ರಲ್ಲಿ ಉಳಿದದ್ದೇನಿದೆ ಅಲ್ಲ, ಅದರಲ್ಲಿ ಗುಟ್ಕಾ ಆಗಿರ್ಬೋದು, ತಂಬಾಕು ಆಗಿರ್ಬೋದು, ಕೋಳಿ ಆಹಾರವಾಗಿರ್ಬೋದು, ಪ್ಲಾಸ್ಟಿಕ್ ಆಗಿರ್ಬೋದು, ಹೀಗೆ ಅನೇಕ ಬೇರೆ ಬೇರೆ ವ್ಯವಹಾರಗಳು ಕೂಡ ಅಲ್ಲಿ ನಡ್ತಾ ಇದ್ದಾವೆ. ಇದಕ್ಕೆ ಎಲ್ಲ ಅಧಿಕಾರಿಗಳು ಕಣ್ಮುಚ್ಚಿ ಕೂತಿದ್ದಾರೆ ಅಂತನೂ ಕೂಡ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಶಹಬಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.
ತೋರಿಸಿ